ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ವಂದನೆಗಳನ್ನು. ಈ ಸಮಯದಲ್ಲಿ ನಾವು ದೇವರಲ್ಲಿ ಮಾಡುವಂಥ ಪ್ರಾರ್ಥನೆಗಳಿಗೆ ಹೇಗೆ ಸದುತ್ತರವು ಸಿಗುತ್ತೆ ಎಂಬುದನ್ನು ನಾವು ಧ್ಯಾನಿಸೋಣ. ನಮ್ಮ ಎಲ್ಲರಿಗೂ ಕರ್ತನ ಮೇಲೆ ನಂಬಿಕೆ ಇದೆ. ಆ ನಂಬಿಕೆ ಮುಖಾಂತರವಾಗಿ ನಾವು ಪ್ರಾರ್ಥನೆಗಳನ್ನು ಆತನ ಮುಂದೆ ಇಡುತ್ತೀವಿ. ಎಲ್ಲರಿಗೂ ಪ್ರಾರ್ಥನೆಗೆ ಸದುತ್ತರ ಬೇಕು ಎಂಬ ಒಂದು ನಂಬಿಕೆ ಮೊದಲಾಗಿ ನಮಗೆ ಕಾಣಿಸ್ತದೆ. ಹಾಗೆ ಅದರಿಂದ ನಾವು ಏನು ಮಾಡ್ತೀವಿ, ನಮ್ಮ ಎಲ್ಲ ಕಾರ್ಯಗಳಿಗೆ ಕರ್ತನಲ್ಲಿ ನಾವು ಬೇಡುವಂಥದ್ದಾಗಿದ್ವಿ. ಬೇಡುವುದು ನಮ್ಮ ನಂಬಿಕೆಯಾಗಿದೆ. ಅದಕ್ಕೆ ಸದುತ್ತರು ಸಿಗುತ್ತಾ ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಅನೇಕ ಸಮಯದಲ್ಲಿ ನಮ್ಮ ಜೀವಮಾನದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ತಕ್ಷಣನೂ ಮತ್ತೆ ಯಾವಾಗಲೂ ಅದಕ್ಕೆ ಒಂದು ಉತ್ತರವು ಸಿಕ್ಕೋದಿಲ್ಲ. ಸದುತ್ತರವಿಲ್ಲದಿರ ಒಂದು ಸಮಯದಲ್ಲಿ ನಾವು ಏನಪ್ಪಾ ದೇವರು ನನ್ನ ಪ್ರಾರ್ಥನೆಗಳನ್ನೆಲ್ಲ ಕೇಳಿಲ್ವೇ ಎಂಬುದಾಗಿ ಮನಸ್ಸನ್ನು ನಾವು ಸ್ವಲ್ಪ ಬಿಟ್ಟು ಹೋಗಿರ್ತೀವಿ. ಈ ಸಮಯದಲ್ಲಿ ನಾವು ಕರ್ತನ ಸಮೂಹದಲ್ಲಿ ಅವರಲ್ಲಿ ನಾವು ಪ್ರಾರ್ಥಿಸುವಂಥ ಕಾರ್ಯಗಳಿಗೆ ಸದುತ್ತರವು ಹೇಗೆ ಸಿಕ್ಕುತ್ತೆ, ಹೇಗೆ ಮಾಡಿದ್ರೆ ನಮಗೆ ಅದಕ್ಕೆ ಸದುತ್ತರ ಸಿಗುತ್ತೆ ಎಂಬುದನ್ನು ನಾವು ಸತ್ಯ ಗ್ರಂಥದಲ್ಲಿ ಇರೋದ್ರಲ್ಲಿ ನಾವು ಧ್ಯಾನಿಸಿಕೊಳ್ಳಬೇಕಾಗಿದೆ. ಇದಕ್ಕೆ 4 ಕಾರ್ಯಗಳು ಮುಂದಿಟ್ಟಿರ್ತೀವಿ. ಆ ಕಾರ್ಯದಲ್ಲಿ ಇರ್ತಕ್ಕಂಥ ಮುಖಾಂತರ ನಮಗೆ ದೇವರು ನಿಜವಾಗಿ ಸದುತ್ತರ ಕೊಡ್ತಾ ಎಂಬುದು ನಿಜವಾಗಿದೆ. ಒಂದು, ಮಗನ ಮುಖಾಂತರ ತಂದೆ ಮಹಿಮೆ ಪಡುವಂತೆ ನಾವು ಪ್ರಾರ್ಥಿಸಬೇಕಾಗಿದ್ವಿ. ಎರಡನೇದು, ಸಂದೇಹ ಇಲ್ಲದೆ ನಾವು ಪ್ರಾರ್ಥನೆ ಮಾಡಬೇಕಾಗಿದ್ವಿ. ಮೂರನೇದು, ಆತನ ಆಜ್ಞೆಗಳನ್ನು ಕೈಗೊಂಡು ನಾವು ಪ್ರಾರ್ಥನೆ ಮಾಡಬೇಕಾಗಿದ್ವಿ. ನಾಲ್ಕನೇದು, ದೇವರ ಚಿತ್ತದಂತೆ ನಾವು ಪ್ರಾರ್ಥಿಸಬೇಕಾಗಿದೆ. ಈ ರೀತಿಯಲ್ಲಿ ನಾವು ಮಾಡುವಂಥ ಪ್ರಾರ್ಥನೆಗಳಿಗೆ ಖಂಡಿತವಾಗಿ ಸದುತ್ತರವು ಸಿಗುತ್ತದೆ. ಅದಕ್ಕೆ ಒಂದೊಂದು ಅಂಶಗಳನ್ನು ನಾವು ಸ್ವಲ್ಪ ಧ್ಯಾನಿಸಬೇಕಾಗಿದ್ರೆ, ಮೊದಲನೇದು ಮಗನ ಮುಖಾಂತರ ತಂದೆ ಮಹಿಮೆ ಪಡುವಂತೆ ಅಂತೇಳಿ ಇದೆ. ಅದನ್ನು ನಾವು ಯೋಹಾನ 14:14 ತಂದೆ ಮುಖಾಂತರ ಅಂದರೆ ಯೇಸು ಕ್ರಿಸ್ತನ ಮುಖಾಂತರ ತಂದೆ ಮಹಿಮೆ ಪಡುವಂತೆ ನಾವು ಮಾಡುವಂಥ ಪ್ರಾರ್ಥನೆ. ನಾವು ಆ 14ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಏನು ಹೇಳಿದೆ ಅಂದರೆ, ಅದಕ್ಕೆ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವನು ಅಂತೇಳಿ 14ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ. ಅದು ಹೇಗೆ ನೆರವೇರಿಸ್ತಾರೆ ಅಂದರೆ, 13ನೇ ವಾಕ್ಯ ನಾವು ನೋಡಬೇಕಾದ್ರೆ, ನೀವು ನನ್ನ ಹೆಸರಿನಲ್ಲಿ ಏನೇನಾದರೂ ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವಂತೆ ಬೇಡಿಕೊಂಡರೆ ಅದನ್ನು ನಾನು ನೆರವೇರಿಸ್ತೀನಿ ಅಂತೇಳಿ ಆ ವಾಕ್ಯದಲ್ಲಿ ನಾವು ನೋಡ್ತೀವಿ. ಹೌದು ಪ್ರಿಯರೇ, ನಾವು ಏನಾದರೂ ಅವರ ನಾಮದಲ್ಲಿ ಅವರ ಹೆಸರಿನಲ್ಲಿ ನಾವು ಕೇಳಬೇಕಾಗಿದ್ರೆ ಅದನ್ನು ನಾವು ಯೇಸು ಕ್ರಿಸ್ತನ ಮುಖಾಂತರವಾಗಿ ಅವರ ಮೂಲಕವಾಗಿ ತಂದೆಯಾಗಿರುವ ದೇವರು ಮಹಿಮೆ ಹೊಂದಿಕೊಳ್ಳುವಂಥ ಆ ಮಹಿಮೆಯಾದ ಕಾರ್ಯಗಳು ಏನು ಇದೆ ಎಂಬುದನ್ನು ಮೊದಲು ನಾವು ಅರ್ಥ ಮಾಡಿ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಬೇಕಾದರೆ ಅದ್ರ ಮುಖಾಂತರವಾಗಿ ದೇವರು ಮಹಿಮೆ ಹೊಂದಿಕೊಳ್ಳಬೇಕು ಎಂಬುದಾಗಿ ಇರಬೇಕಾಗಿದ್ದರನ್ನು ನಾವು ಆರಿಸಿಕೊಂಡು ಅದನ್ನು ನಾವು ಕರ್ತನಲ್ಲಿ ಏನಾದರೂ ಸರಿ ಯಾವುದೇ ಆಗಲಿ ನಾವು ಬೇಡುವಾಗ ಅದು ಮಗನ ಮುಖಾಂತರವಾಗಿ ಬೇಡುವಾಗ ಅದು ತಂದೆ ಮಹಿಮೆ ಪಡುವಂತೆ ಆ ಕಾರ್ಯಗಳನ್ನು ದೇವರು ನೆರವೇರಿಸ್ತಾರೆ. ಎರಡನೇದು, ಅದನ್ನು ನಾವು ಸಂದೇಹ ಇಲ್ಲದೆ ನಂಬಿಕೆಯಿಂದ ಕೇಳಬೇಕಾಗಿದ್ವಿ. ಯಾಕೋಬನ ಒಂದು ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 5-6 ವಾಕ್ಯ ನೋಡಬೇಕಾದ್ರೆ, ನಿಮ್ಮಲ್ಲಿ ಯಾವನಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ತೊರಗುವುದು. ದೇವರು ಅಂಗೀಕರಿಸಿದ ಎಲ್ಲರಿಗೂ ಉದಾರ ಮನಸ್ಸಿದ್ದಂತ ಕೂಡುವನಾಗಿದ್ದಾನೆ ಎಂಬುದನ್ನು ಯಾಕೋಬನು ಬರೆದಿರೋದನ್ನು ನಾವು ನೋಡ್ತೀವಿ. ಅಂದರೆ ಸ್ವಲ್ಪ ಸಂದೇಹ ಪಡದೆ ನಂಬಿಕೆ ಇಟ್ಟು ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಎರಡು ಮನಸ್ಸುಳ್ಳವನು ಅವನ ನಡತೆಯಲ್ಲಿ ಸಂಚಲ ಆಗಿದ್ದಾನೆ ಎಂಬುದನ್ನು ನಾವು ವಾಕ್ಯದಲ್ಲಿ ನೋಡಬೇಕಾದ್ರೆ ಅದರಲ್ಲಿ ಇದೆ. ಅಂದರೆ ಎರಡು ಮನಸ್ಸುಳ್ಳವನಾಗಿ ನಾವು ಪ್ರಾರ್ಥನೆ ಮಾಡಬಾರ್ದು.
ಅದನ್ನು ನಾವು ಸ್ವಲ್ಪನೂ ಸಂದೇಹ ಪಡದೆ ನಂಬಿಕೆ ಇಟ್ಟು ನಾವು ಪ್ರಾರ್ಥಿಸಿಕೊಳ್ಳಬೇಕಾಗಿದ್ದೀವಿ. ಆದ್ದರಿಂದ ನಮ್ಮ ಮನಸ್ಸಲ್ಲಿ ಎರಡು ಮನಸ್ಸುಳ್ಳವನಾಗಿ ನಾವು ಪ್ರಾರ್ಥನೆ ಮಾಡದೆ ಏಕ ಮನಸ್ಸುಳ್ಳವನಾಗಿ ನಾವು ಸಂದೇಹ ಪಡದೆ ದೇವರು ನಿಜವಾಗಿ ಅದನ್ನು ನಮಗೆ ದಯಪಾಲಿಸ್ತಾರೆ ಎಂಬುವ ಒಂದು ನಂಬಿಕೆಯಲ್ಲಿ ನಾವು ಯಾವುದೇ ಒಂದು ಸಂದೇಹ ಇಲ್ಲದೆ ನಾವು ಬೇಡಬೇಕಾಗಿದೆ. ಮೂರನೇದು, ಅವರ ಆಜ್ಞೆಗಳನ್ನು ನಾವು ಕೈಗೊಂಡು ನಡಿಬೇಕಾದ್ರೆ ಅದಕ್ಕೆ ನಮಗೆ ಸದುತ್ತರ ಸಿಗ್ತದೆ. 1 ಯೋಹಾನ 3:22 ನಾವು ನೋಡಬೇಕಾದ್ರೆ ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯವನ್ನು ಮಾಡುವವರಾಗಿ ಇದ್ದರೆ ಏನು ಬೇಡಿಕೊಳ್ಳುತ್ತೀವೋ ಅದರಂತೆ ಹೊಂದುವವರು. ದೇವರ ಆಜ್ಞೆಗಳನ್ನು ಏನೆಂದರೆ, ನಾವು ಆತನ ಮಗನಾದ ಯೇಸು ಕ್ರಿಸ್ತ ಹೆಸರನ್ನು ನಂಬಿ ಕ್ರೈಸ್ತನು ನಮಗೆ ಅಪ್ಪಣೆ ಕೊಟ್ಟಿರುವ ಪ್ರಕಾರ ನಾವು ಒಬ್ಬರು ಪ್ರೀತಿಸಬೇಕೆಂಬುದಾಗಿ. ದೇವರ ಆಜ್ಞೆಗಳನ್ನು ನಾವು ಮಾಡುವ ಪ್ರಾರ್ಥನೆಗಳಲ್ಲಿ ನಾವು ಮೊದಲು ದೇವರ ಆಜ್ಞೆಗಳು ನೆರವೇರಿಸುವಂಥ ವ್ಯಕ್ತಿಗಳಾಗಿದ್ದರೆ ನಿಜವಾಗಿ ನಮ್ಮ ಪ್ರಾರ್ಥನೆಗಳಿಗೆ ಕರ್ತನು ಸದುತ್ತರ ಕೊಡ್ತಾನೆ. ಅವರ ಆಜ್ಞೆ ಏನಂದರೆ, ನಾವು ಒಬ್ಬರಿಗೊಬ್ಬರು ನಾವು ಸಹೋದರ ಯಾರೇ ಆಗಲಿ ಅವ್ರಿಗೆ ನಾವು ನಿಜವಾಗಿ ನಮ್ಮ ಮನಪೂರ್ವಕವಾಗಿ ಪ್ರೀತಿಸಿ ಅವರನ್ನು ನಾವು ಸನ್ಮಾನಿಸಿ ಅವರೊಂದಿಗೆ ನಾವು ಯಾವತ್ತೂ ನಾವು ಒಂದು ಒಳ್ಳೆ ಪ್ರೀತಿ ಸಹವಾಸದಲ್ಲಿ ನಾವು ಇರಬೇಕಾದ್ರೆ ಅಂಥವರ ಒಂದು ಪ್ರಾರ್ಥನೆಗಳನ್ನು ಕರ್ತನು ನಿಜವಾಗಿ ಅದನ್ನು ಕೇಳಿ ನಮಗೆ ಸದುತ್ತರವನ್ನು ಕೊಡ್ತಾನೆ. 4ನೇದು, ನಾವು ಮಾಡುವ ಪ್ರಾರ್ಥನೆಯಲ್ಲಿ ದೇವರ ಚಿತ್ತ ಏನೆಂಬುದನ್ನು ನಾವು ಅರ್ಥ ಮಾಡಿ ನಾವು ಮಾಡಬೇಕಾಗಿದೆ. ದೇವರ ಚಿತ್ತ ಅಲ್ಲದೆ ಬೇರೆ ನಮ್ಮ ಸ್ವಯವಾಗಿರ್ತಕ್ಕಂಥ ವಿಷಯಗಳಿಗಾಗಿ ಅದಕ್ಕೆ ನಾವು ಗಮನ ಕೊಡದೆ ದೇವರ ಚಿತ್ತ ಪ್ರಾರ್ಥನೆಗಳಲ್ಲಿ ಅವರ ಚಿತ್ತ ಏನೆಂಬುದನ್ನು ನಾವು ಅರ್ಥ ಮಾಡಬೇಕು. 1 ಯೋಹಾನ 5:14 ನಾವು ನೋಡ್ತೀವಿ, ನಾವು ದೇವರ ಚಿತ್ತಾನುಸಾರದಲ್ಲಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಗಳಿಗೆ ಕೇಳುವಂತನಾಗಿ ಎಂಬ ಧೈರ್ಯವು ಆತನ ವಿಷಯವಾಗಿ ನಮಗೆ ಉಂಟು ಎಂಬುದು ಆ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅದರ ಪ್ರಿಯರೇ, ನಾವು ದೇವರ ಚಿತ್ತಗಳು ಏನು ಎಂಬುದನ್ನು ನಾವು ಮೊದಲು ಲಾಲಿಸಿ ನೋಡಬೇಕಾಗಿದೆ, ಅದನ್ನು ಪರೀಕ್ಷಿಸಿ ನೋಡಬೇಕಾಗಿದೆ. ಆ ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಬೇಕು. ಅದು ಬಿಟ್ಟು ನಮ್ಮ ಸ್ವಾರ್ಥವಾದ ನಮ್ಮ ಇಷ್ಟ ಪ್ರಕಾರವಾಗಿ ನಾವು ಇಷ್ಟಪಟ್ಟಿದ್ದ ಕಾರ್ಯಗಳು ಮಾತ್ರವೇ ನನಗೆ ಬೇಕು ಅಂತೇಳಿ ನಾವು ಹಠ ಮಾಡಿ ನಾವು ಆ ಕಾರ್ಯಗಳು ನಮಗೆ ನೆರವೇರಬೇಕು, ದೇವರು ಅದನ್ನು ನೆರವೇರಿಸಬೇಕು ಎಂಬುದಾಗಿದ್ದರೆ ಅದು ಒಂದು ಕಾರ್ಯನೂ ನಮಗೆ ನಾವು ಹೊಂದ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ವರ್ಷಗಳು ನಾವು ಅದರಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೂ ಸದುತ್ತರವು ಸಿಕ್ಕೋದಿಲ್ಲ. ಯಾವಾಗಲೂ ದೇವರು ನಮಗೆ ಸದುತ್ತರ ಕೊಡಬೇಕಾದ್ರೆ ಇಂತಹ ಒಂದು ದಾರಿಯಲ್ಲಿ ಇಂತಹ ಒಂದು ನಂಬಿಕೆಯಿಂದ ನಾವು ಮಾಡಬೇಕಾಗಿದ್ವಿ. ಅದರಿಂದ ಗಮನ ಕೊಡೋಣ. ಮಗನ ಮುಖಾಂತರವಾಗಿ ತಂದೆ ಮಹಿಮೆ ಪಡುವಂತೆ ನಾವು ಪ್ರಾರ್ಥನೆ ಮಾಡಿ, ಸಂದೇಹ ಇಲ್ಲದೆ ಪ್ರಾರ್ಥನೆ ಮಾಡಿ, ಆತನ ಆಜ್ಞೆಗಳನ್ನು ಕೈಕೊಂಡು ನಾವು ಪ್ರಾರ್ಥನೆ ಮಾಡಿ ದೇವರ ಚಿತ್ತದಂತೆ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯಗಳಿಗೆ ಕರ್ತನು ಅದೇ ಬೇಗನೆ ಸದುತ್ತರವನ್ನು ಕೊಟ್ಟು ನಮ್ಮ ಪ್ರಾರ್ಥನೆಗಳನ್ನು ಕರ್ತನು ಸ್ವೀಕರಿಸಿಕೊಳ್ಳುತ್ತಾರೆ. ನಾವು ಜಯ ಹೊಂದಿಕೊಳ್ಳುತ್ತೀವಿ. ಹಾಗೆ ನಾವು ಹೊಂದಿಕೊಳ್ಳೋಣ. ಕರ್ತನು ಇದನ್ನು ಆಶೀರ್ವದಿಸಲಿ. ಆಮೆನ್.